ರಾಕೇಶ್ ಪೂಜಾರಿಗೆ ವಿಶೇಷ ಗೌರವ ಸಲ್ಲಿಸಿದ ಭರ್ಜರಿ ಬ್ಯಾಚುಲರ್ಸ್ ತಂಡ. ಹೌದು, ಜೀ ಕನ್ನಡ ವಾಹಿನಿಯ ಮೂಲಕ ಕರ್ನಾಟಕದ ಜನರ ಮನೆ ಮನಸ್ಸಿಗೆ ತಲುಪಿದ್ದ ಕಾಮಿಡಿ ಕಿಲಾಡಿ ಹಾಸ್ಯ ಕಾರ್ಯಕ್ರಮದ ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿಯ ದಿಢೀರ್ ಸಾವು ಇನ್ನೂ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಮೇ 12ರ ಬೆಳಗಿನ ಜಾವ ಸುಮಾರು 1:30ಕ್ಕೆ ಬಿಪಿ ಲೋ ಆಗಿ ಕುಸಿದು ಬಿದ್ದರು. ಆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ರಾಕೇಶ್ ಚಿಕಿತ್ಸೆಗೆ ಸ್ಪಂದಿಸದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಮನೆಗೆ ಆಧಾರವಾಗಿದ್ದ ಮಗ ರಾಕೇಶ್ನ ಕಳೆದುಕೊಂಡ ದುಃಖದಲ್ಲಿ ಸದ್ಯ ಇಡೀ ಕುಟುಂಬವಿದೆ. ನಟ ರಾಕೇಶ್ ಪೂಜಾರಿಯ ಅಂತಿಮ ದರ್ಶನಕ್ಕೆ ಅನೇಕ ಕಲಾವಿದರು ಬಂದಿದ್ರು. ನಟಿ ಅನುಶ್ರೀ, ನಯನಾ, ಸೂರ್ಯ ಕುಂದಾಪುರ್, ದೀಕ್ಷಿತ್, ಪ್ರವೀಣ್, ದೀಪಿಕಾ, ವಾಣಿ, ಉಮೇಶ್ ಕಿನ್ನಾರ್, ಸೂರಜ್, ಜಿ ಮೆಂಟರ್ ವಿಜಯ್ ಶೆಟ್ಟಿ ಸೇರಿದಂತೆ ಜಿ ಕುಟುಂಬದ ಸಾಕಷ್ಟು ಕಲಾವಿದರು ಗೆಳೆಯನ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಇದೀಗ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭರ್ಜರಿ ಬ್ಯಾಚುಲರ್ ಸೀಸನ್ 2 ವೇದಿಕೆ ಮೇಲೆ ಕೂಡ ರಾಕೇಶ್ ಅವರಿಗೆ ವಿಶೇಷ ಗೌರವವನ್ನ ಸಲ್ಲಿಸಲಾಗಿದೆ. ಭರ್ಜರಿ ಬ್ಯಾಚುಲರ್ ಸೀಸನ್ 1ರ ಸ್ಪರ್ಧಿಗಳು ಮರಳಿ ಬ್ಯಾಚುಲರ್ಸ್ ವೇದಿಕೆ ಬಂದಿದ್ದು, ಇದರಲ್ಲಿ ಮರೆಯಾದ ಗೆಳೆಯನಿಗೆ ಟ್ರಿಬ್ಯೂಟ್ ಸಲ್ಲಿಸಿದ್ದಾರೆ. ಲಾಸ್ಯ, ಆಸಿಯಾ ಬೇಗಂ, ಅಮೂಲ್ಯ, ಯಶಸ್ವಿನಿ, ಸಂಜನಾ, ರಾಘು, ಐಶ್ವರ್ಯ, ನವಾಜ್, ಉಮೇಶ್ ಕಿನ್ನಾಳ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಹಾಸ್ಯ ಕಲಾವಿದ, ಮನರಂಜನೆಗೆ ಮತ್ತೊಂದು ಹೆಸರಾಗಿದ್ದ ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿಗೆ ಗೌರವ ಸಲ್ಲಿಸಿದ್ದಾರೆ. ನಟನ ಅಕಾಲಿಕ ಮರಣಕ್ಕೆ ಇಡೀ ಕಿರುತೆರೆ, ಹಿರಿತೆರೆ ಕಲಾವಿದರು ಕಂಬನಿ ಮೆಡೆದಿದ್ರು. ಹೀಗಾಗಿ ನಟ ರಾಕೇಶ್ ಪೂಜಾರಿ ಅವರ ಫೋಟೋಗೆ ನಮನ ಸಲ್ಲಿಸಿ ಇಡೀ ವೇದಿಕೆ ಕಣ್ಣೀರು ಹಾಕಿದೆ. ಸದ್ಯ ಜಿ ಕನ್ನಡ ಈ ರಿಯೂನಿಯನ್ ಪ್ರೋಮೋವೊಂದನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಈ ವೀಕೆಂಡ್ ಬ್ಯಾಚುಲರ್ಸ್ ರಿಯೂನಿಯನ್ ಸಂಚಿಕೆ ಪ್ರಸಾರ ಕಾಣಲಿದೆ.